ಹೆಲೋ ಎವ್ರಿವನ್, ವೆಲ್ಕಮ್ ಟು ಸಿನ್ಚಾಟ್ ಯೂಟ್ಯೂಬ್ ಚಾನಲ್. ಡ್ರಾಯಿಂಗ್ ಕಲಿಬೇಕು ಅಂತ ಇಷ್ಟ ಇದೆ, ಬಟ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಸೊ ಬನ್ನಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಒನ್ ಬೈ ಒನ್ ವಿಡಿಯೋ ಮೂಲಕ ಡ್ರಾಯಿಂಗ್ನ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಹೇಗೆ ಕಲಿಯೋದು ಅಂತ ಹೇಳಿಕೊಡ್ತೀನಿ. ಸೊ ಬನ್ನಿ, ಲೆಟ್ಸ್ ಬಿಗಿನ್. ಮೊದಲಿಗೆ ನೀವು ನಾರ್ಮಲ್ A4 ಶೀಟ್ ಹಾಗೆ ಒಂದು ಪೆನ್ಸಿಲ್ನ ತಗೊಳ್ಳಿ. ಫಸ್ಟ್ ಪ್ರಾಕ್ಟೀಸ್ ಆಗಿರೋದ್ರಿಂದ ನೀವು ಯಾವುದೇ ಒಂದು ನೋಟ್ಬುಕ್ ಅಥವಾ ಯಾವುದೇ ಒಂದು A4 ಶೀಟ್ಸ್ನ ತಗೊಂಡ್ರೂ ಪರವಾಗಿಲ್ಲ. ನಾವಿಲ್ಲಿ ಫಸ್ಟ್ ಸಿಂಪಲ್ ಲೈನ್ಸಿಂದ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಹಾಕ್ತಾ ಇರೋ ಹಾಗೆ ಸಿಂಪಲ್ ಲೈನ್ಸ್ನ ಹಾಕ್ಕೊಳ್ಳಿ. ಏನಿದು ಡ್ರಾಯಿಂಗ್ ಕಲಿಯೋಣ ಅಂದರೆ ಲೈನ್ಸ್ ಹಾಕಕ್ಕೆ ಹೇಳ್ತಾ ಇದ್ದೀನಿ ಅಂದ್ಕೊಳ್ಬೇಡಿ. ಬಿಗಿನರ್ಸ್ಗೆ ಲೈನ್ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸಿಂಪಲ್ ಲೈನ್ಸ್ ಪ್ರಾಕ್ಟೀಸ್ ಮಾಡಿದರೆ ಮುಂದೆ ನಿಮ್ಮ ಸ್ಕೆಚ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಡೈಲಿ ಪ್ರಾಕ್ಟೀಸ್ ಮಾಡಿ. ಫಸ್ಟ್ ನಾನಿಲ್ಲಿ ಲೆಫ್ಟ್ ಟು ರೈಟ್ ಲೈನ್ಸ್ನ ಹಾಕ್ಕೊಂಡೆ. ಸೊ ನೆಕ್ಸ್ಟ್ ನಾವಿಲ್ಲಿ ರೈಟ್ ಟು ಲೆಫ್ಟ್ ಲೈನ್ಸ್ನ ಹಾಕ್ಕೊಳ್ಳೋಣ. ಎಲ್ಲ ಡೈರೆಕ್ಷನಲ್ಲಿ ಲೈನ್ನ ಪ್ರಾಕ್ಟೀಸ್ ಮಾಡಿದರೆ ಹ್ಯಾಂಡ್ ಕಂಟ್ರೋಲ್ ಇಂಪ್ರೂವ್ ಆಗುತ್ತೆ. ನೀವು ಪ್ರಾಕ್ಟೀಸ್ ಮಾಡ್ತಾ ಲೈನ್ಸ್ ಸ್ಟ್ರೈಟಾಗಿ ಬರಬೇಕು ಅಂತ ಏನಿಲ್ಲ. ಲೈನ್ಸ್ ಸ್ಟ್ರೈಟಾಗಿ ಬರಬೇಕು ಅಂತ ಸ್ಕೇಲ್ ಯೂಸ್ ಮಾಡೋದಾಗಲಿ ಏನು ಮಾಡಬೇಡಿ. ಸೊ ನೀವು ಫ್ರೀ ಹ್ಯಾಂಡಾಗಿ ನೀವು ಲೈನ್ಸ್ನ ಹಾಕ್ಕೊಳ್ಳಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಗೆ ಬಂದರೂ ಪರವಾಗಿಲ್ಲ, ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಲೈನ್ಸ್ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಸ್ಕೇಲ್ನ ಯೂಸ್ ಮಾಡಬೇಡಿ. ನೆಕ್ಸ್ಟ್ ನಾವಿಲ್ಲಿ ಡೌನ್ ಟು ಅಪ್ ಲೈನ್ಸ್ನ ಹಾಕ್ಕೊಳ್ಳೋಣ. ನೀವು ಇದೇ ರೀತಿ ಲೈನ್ಸ್ನ ಪ್ರಾಕ್ಟೀಸ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಾವಿಲ್ಲಿ ಸರ್ಕಲ್ ಡ್ರಾ ಮಾಡೋದನ್ನ ಪ್ರಾಕ್ಟೀಸ್ ಮಾಡೋಣ. ಈ ರೀತಿ ಒಂದು ಸರ್ಕಲ್ನ ಹಾಕ್ಕೊಂಡು ನೀವು ಅದ್ರ ಮೇಲೆ ಇನ್ನೊಂದು ಸರ್ಕಲ್ನ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಿ. ಡೈಲಿ ಫ್ಯೂ ಮಿನಿಟ್ಸ್ ಸರ್ಕಲ್ ಪ್ರಾಕ್ಟೀಸ್ ಮಾಡಿದರೆ ಡಿಫ್ರೆನ್ಸ್ ನೀವೇ ನೋಡ್ತೀರಾ. ಸರ್ಕಲ್ ಡ್ರಾ ಮಾಡಬೇಕಾದ್ರೆ ಕೂಡ ಪರ್ಫೆಕ್ಟ್ ಆಗಬೇಕು ಅಂತ ವೆಯ್ಟ್ ಮಾಡಬೇಡಿ. ಪರ್ಫೆಕ್ಟ್ ಸರ್ಕಲ್ ಮಾಡಬೇಕಾದ್ರೆ ಪೇಷನ್ಸ್ ಮತ್ತು ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೀವೇ ಡ್ರಾ ಮಾಡಿರೋ ಸರ್ಕಲ್ ಒಳಗೆ ಇನ್ನೊಂದು ಸರ್ಕಲ್ನ ಡ್ರಾ ಮಾಡಿ, ಹಾಗೆ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಸಣ್ಣ ಸರ್ಕಲ್ನ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಿ. ಡಿಫ್ರೆಂಟ್ ಸೈಜ್ ಸರ್ಕಲ್ಸ್ ಪ್ರಾಕ್ಟೀಸ್ ಮಾಡಿದರೆ ಹ್ಯಾಂಡ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಕರ್ವ್ಸ್ ಡ್ರಾ ಮಾಡೋಣ. ನೆಕ್ಸ್ಟ್ ಡ್ರಾ ಮಾಡಿರೋ ಕರ್ವ್ಸ್ ಮೇಲೆ ಮತ್ತೆ ಡ್ರಾ ಮಾಡ್ತಾ ಇರಿ. ಬೇಸಿಕ್ ಸ್ಟ್ರಾಂಗ್ ಇದ್ದರೆ ಡ್ರಾಯಿಂಗ್ ಆಟೋಮೆಟಿಕ್ಕಾಗಿ ಇಂಪ್ರೂವ್ ಆಗುತ್ತೆ. ಲೈನ್, ಸರ್ಕಲ್ಸ್ ಹಾಗೆ ಕರ್ವ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಹ್ಯಾಂಡ್ ಕಂಟ್ರೋಲ್ ಬೆಟರ್ ಆಗುತ್ತೆ. ವಿಡಿಯೋ ಯೂಸ್ಫುಲ್ ಅನಿಸಿದರೆ ಸಿನ್ಚಾಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಡ್ರಾಯಿಂಗ್ ಟಿಪ್ಸ್ ಮತ್ತು ಟೆಕ್ನಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.